ಬಟ್ ಇಷ್ಟು ಗ್ಯಾಪಲ್ಲಿ ಅಂದರೆ ಈಗ ಕಾಮಿಡಿ ಕಿಲಾಡಿಗಳು ಫಸ್ಟ್ ಸೀಸನ್ ಆಗ್ತಿರಂಗೆ ಟೇಕ್ ಆಫ್ ಆಗೋಯ್ತು. ನಯನ ವಾಸ್ ಮನೆ ಮನೆ ಮಂದಿಗೆಲ್ಲ ಹೆಸರು ಪಾಪ್ಯುಲರ್ ಆಗೋಯ್ತು ಅಲ್ವಾ? ಅದಾದ್ಮೇಲಿಂದ ಈ ಒಂದು 10 ವರ್ಷದಲ್ಲಿ ಈ ಜರ್ನಿ ನೋಡ್ತಿರ್ಬೇಕಾದ್ರೆ ನಿಮಗೆ ಇಲ್ಲಿಂದ ಇನ್ನೂ ಐ ಬಿಕಮ್ ಸೋ ಬಿಗ್ ವಾಟ್ ಐ ಸೈಡ್ ಇನ್ ದ ಬಿಗಿನಿಂಗಲ್ಲಿ. ನಯನ ಅಂತಂದರೆ ಈಗ ಒಂದು ನಯನ ಒಂದು ನಾಟಕಕ್ಕೆ ಬರ್ತಾಳೆ ಅಂತ ಹೇಳ್ತಿರೋದು ಆಡು ಭಾಷೆಯಲ್ಲಿ ಹೇಳ್ತಿದ್ದೀನಿ. ಓಕೆ, ಐ ಆಮ್ ಟೋಟಲಿ ಕಂಫರ್ಟಬಲ್. ನನಗೆ ಕಂಫರ್ಟಬಲ್ ಅಂದಮೇಲೆ ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಡಿಸ್ಕ್ಲೇಮರ್ ಆಗ್ತಾರಕ್ಕ. ಡಿಸ್ಕ್ಲೇಮರ್ನ ನೀವು ಡಿಸ್ಕ್ಲೇಮರ್ ನೋಡ್ಬಿಟ್ಟು ಹುಟ್ಟಿದ್ದೀರಾ? ಡಿಸ್ಕ್ಲೇಮರ್ ನೋಡ್ಬಿಟ್ಟು ದಿನ ವಾಶ್ರೂಮಿಗೆ ಹೋಗ್ತೀರಾ? ಡಿಸ್ಕ್ಲೇಮರ್ ನೋಡಿ ಊಟ ಮಾಡ್ತೀರಿ? ಯಾವ್ದ್ರಿ ಡಿಸ್ಕ್ಲೇಮರ್ ಎಲ್ಲ ನೀವು? ಒಳ್ಳೆ ಸೊ ಏನು ಹೇಳಕ್ ಬಂದೆ ಅಂದರೆ ಈ ಥರ ಜರ್ನಿ ಇವತ್ತು ನಯನ ನಾಟಕಕ್ಕೆ ಬರ್ತಾ ಹೇಳಿದ್ರೆ ನಾನು ಹೇಳಿದಾಗೆ ದೆರ್ ಆರ್ ಪೀಪಲ್ ಹೂ ವೆಯ್ಟ್ ಫಾರ್ ಯು, ದೆ ಕಮ್ ಟು ವಾಚ್ ಯು. ಟಿಕೆಟ್ ಆ ದುಡ್ಡು ಎಷ್ಟಿರೋ ಪರವಾಗಿಲ್ಲ ಗುರು, ನಯನ ನೋಡೋಕೆ ಬರ್ತೀನಿ, ಅವಳ ಕಾಮಿಡಿ ಟೈಮಿಂಗೋಸ್ಕರ ಬರ್ತೀನಿ ಅನ್ನೋ ಒಂಥರ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಇವತ್ತು. ಇದನ್ನು ಊಹಿಸ್ಕೊಂಡಿರೋಕ್ಕೆ ಸಾಧ್ಯನೂ ಇಲ್ಲ ಅಲ್ಲ? ಹೌದು, ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆ ಎಲ್ಲ ಒಂದು ಜನ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ಓ ನಯನ ಚೆನ್ನಾಗಿ ಹಿಂಗೆ. ಈ ಲೆವೆಲ್ ಪ್ರೀತಿ ಇಷ್ಟು ಹಬ್ಕೊಂಡು ನಮ್ಮನ್ನು ನೋಡೋದಕ್ಕೆ ಅವ್ರ ದುಡ್ಡು ಖರ್ಚು ಮಾಡಿಕೊಂಡು 2.5 ತಾಸು ನಮಗೋಸ್ಕರ ಮೀಸಲಿಟ್ಟು ಕುತ್ಕೊಂಡು ನಾಟಕ ನೋಡ್ತಾರೆ, ಅಥವಾ ಕುತ್ಕೊಂಡು ಒಂದು ಶೋ ನೋಡ್ತಾರೆ, ಅಥವಾ ಕುತ್ಕೊಂಡು ಒಂದು ಸಿನಿಮಾ ನೋಡ್ತಾರೆ. ನೆವರ್. ನನ್ನ ಅಂದಾಜಿಗೂ ಇಲ್ಲ ಅದು. ಎಷ್ಟೋ ಸತಿ ಬ್ಯಾಂಗ್ಳೂರಲ್ಲಿ ನಾವು ಫ್ರೀಯಾಗಿ ಓಡಾಡ್ಬಿಟ್ಟಿದ್ದೀವಿ ಕ್ಯಾಬಲ್ಲಿ. ಎಷ್ಟೊಂದು ಒಂದು ಫೋಟೋ ಕೊಡಿ ಮೇಡಮ್ ಸಾಕು, ನೀವು ನಮ್ಮ ಕಾರಲ್ಲಿ ಬಂದಿರೋದೇ ನಮ್ಮ ಲಕ್ ಇವತ್ತು, ನಮ್ಮ ಪುಣ್ಯ, ಹಾಗೆಲ್ಲ ಟ್ರೀಟ್ ಮಾಡ್ತಾರೆ ನಮ್ಮಲ್ಲಿ. ನಾವು ಇದಕ್ಕಷ್ಟು ವರ್ತಿಟ್ಟಿದ್ದೀವ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಆಮೇಲೆ ಎಷ್ಟೋ ಕಡೆ ನಾವೇನಾದ್ರು ತಿನ್ನಕ್ಕೆ ಹೋದ್ರೆ, ಬೇಡ ಬಿಡಿ ಮೇಡಮ್ ಇವತ್ತು ದುಡ್ಡು ಸರ್ ದಯವಿಟ್ಟು ದುಡಿಮೆಗೆಲ್ಲ ಇದು ಮಾಡಬೇಡಿ, ನೀವು ಅದ್ರ ದುಡ್ಡು ಏನಿದೆ ಅದನ್ನು ತೊಗೊಂಬಿಡಿ ಅಂತ. ಫ್ರೀಗೆ ಅಂತೂ ಬೇಡವೇ ಬೇಡ, ದಯವಿಟ್ಟು ನಿಮ್ಮ ಕಾಲು ಬಿದ್ದುಬಿಡ್ತೀನಿ, ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ. ಸೊ ಅಷ್ಟು ಪ್ರೀತಿ ಕೊಡೋಕ್ಕೆ ಸಾಧ್ಯ. ಈಗೇನು ಅಂತಂದರೆ ಅದು ಅವ್ರ ದಿನದ ದುಡಿಮೆ ಅಲ್ವಾ. ಇವಾಗ ನಾವು 4 ಜನ ಹೋಗಿ ತಿಂತೀವಿ ಅಂತಂದರೆ 4 ಜನದವ್ರಿಗೆ ಪಾಪ ಒಂದು ದಿನದ್ದು ರೇಷನ್ನು ಏನೋ ಒಂದು ದಿನದ ದುಡಿಮೆ ಅಲ್ವಾ. ನಮಗೋಸ್ಕರ ಒಂದಿನ ದುಡಿಮೆನೇ ಬಿಟ್ಬಿಡ್ತಾರೆ ಅಂತಂದ್ರೆ ಅದು ಇನ್ನೆಂಥ ಪ್ರೀತಿ ಇರ್ಬೋದು, ಇನ್ನೆಂಥ ವಾತ್ಸಲ್ಯ ಇರ್ಬೋದು, ನಮ್ಮೇಲೆ ಅವ್ರಿಗೆ ಇನ್ನೂ ಇಷ್ಟು ಇದು ತುಂಬಿರ್ಬೋದು ಅಂತ ಅನ್ಸತ್ತೆ ನಮಗೆ. ವೆರಿ ಸೋ ಬ್ಲೆಸ್ಡ್ ಅಂತ ಅನ್ಸತ್ತೆ ಒಂದೊಂದು ಸರಿ ಅಂತೂ ಅಂಥ ಸಿಚುವೇಶನ್ಸ್ಗಳು ಬಂದಾಗ ಲೈಫಲ್ಲಿ. ಈ ಗ್ರಾಫಲ್ಲಿ ಕಾಮಿಡಿ ಕಿಲಾಡಿಗಳಾದಮೇಲೆ ವೇರ್ ಡು ಯು ಥಿಂಕ್ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅಂತಂದರೆ? ಟರ್ನಿಂಗ್ ಪಾಯಿಂಟ್ ಅಂದರೆ ಸಿನಿಮಾಗಳು ಮಾಡಬೇಕಾದ್ರೆ ನೀವು ಹೇಳ್ದಂಗೆ ನಯನ ಅಂತ ಏನು ಹೇಳ್ತಿದ್ದೀರಲ್ಲ ಆ ಲೆವೆಲ್ಗೆ ನಾನು ರೀಚ್ ಆಗಿಲ್ಲ. ಅದು ಯು ವಿಲ್ ಫೀಲ್ ಲೈಕ್ ದಟ್. ಹಾಂ, ಬಿಕಾಸ್ ನನಗಿನ್ನ ತುಂಬ ದುರಾಸೆಗಳಿದ್ದಾವೆ ನನಗೆ. ಇನ್ನು ಲೈಫಲ್ಲಿ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಥರ ವರ್ಕ್ ಮಾಡಬೇಕು, ಹೋಗಬೇಕು, ಇನ್ನೂ ಎತ್ತರಕ್ಕೆ ಅನ್ನೋ ತುಂಬ ಆಸೆಗಳಿದ್ದಾವೆ. ಮೇ ಬಿ ಆ ಟೈಮಿಗೆ ವೇಟ್ ಮಾಡ್ತಾ ಇದ್ದೀನಿ ನಾನು ಅಂತ. ಬಟ್ ಒಂದು ಸತಿ ನಾನು ಯಾವಾಗ ಸಿನಿಮಾಗೆ ಎಂಟರ್ ಆದೆ, ಲೈಕ್ ಒಡೆಯ ಸಿನಿಮಾ, ಕ್ರಾಂತಿ ಸಿನಿಮಾ, ಸೀತಾರಾಮ ಕಲ್ಯಾಣ ಸಿನಿಮಾ ಮಾಡಿದ ಮೇಲೆ, ಈವನ್ ಟುಡೇ ಪೀಪಲ್ ಸ್ಪೀಕ್ ಅಬೌಟ್ ಸೀತಾರಾಮ ಕಲ್ಯಾಣ ಸಿನಿಮಾ. ಐ ಆಮ್ ಲೈಕ್ ವಾವ್, ಆ ಸಿನಿಮಾ ಬಂದು ಎಷ್ಟು ವರ್ಷ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ 8 ವರ್ಷನೇ ಅದು. ನನ್ನ ಮದುವೆ ಆಸ್ಪಾಸಲ್ಲೇ ಆಗಿದ್ದ ಸಿನಿಮಾ, ಬಂದಿದ್ದ ಸಿನಿಮಾ ಅದು. 8 ವರ್ಷ ಆದ್ಮೇಲೂ ಜನ ಇನ್ನೂ ಸೀತಾರಾಮ ಕಲ್ಯಾಣ ಸಿನಿಮಾ ಅಂತ ಮಾತಾಡ್ತಾರೆ, ನೆನಪಿಸ್ಕೊಳ್ತಾರೆ. ಅಂದರೆ ಅದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗಿತ್ತು, ಸೀತಾರಾಮ ಕಲ್ಯಾಣ. ಲೈಕ್ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಹರ್ಷ ಮಾಸ್ಟರ್ ಹಾಗೆ ಅವ್ರ ತಾಯಿನ. ಬಿಕಾಸ್ ನನ್ನನ್ನು ಆ ಸಿನಿಮಾದಲ್ಲಿ ತಗೊಳ್ಬೇಕು, ಅವಳ ನೀನು ಕಾಸ್ಟ್ ಮಾಡಬೇಕು ಅಂತ ಹರ್ಷ ಮಾಸ್ಟರ್ಗೆ ಹೇಳಿದ್ದೆ ಅವ್ರ ತಾಯಿ ಅಂತೆ. ಸೊ ಸಕ್ಕದ ಮಾಡ್ತಾಳ್ಕೊಳೋ, ಏನು ಮಾತಾಡ್ತಾಳು, ನಿಂದು ಹಾಕ್ಕೋಬೇಕು ಅವಳನ್ನ ಅಂತ ಸರ್ ನಂಗೆ ಹೇಳಿದ್ರು. ಇದನ್ನು ನೀನು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡೋದಕ್ಕೆ ಕಾರಣನೇ ನಮ್ಮಮ್ಮ. ಹೌದಾ ಸರ್? ನಮ್ಮಮ್ಮ ನೀನು ದೊಡ್ಡ ಫ್ಯಾನು, ಅವಳನ್ನ ಹಾಕೋ ಸಿನಿಮಾಗೆ ತುಂಬ ಚೆನ್ನಾಗಿ ಮಾಡ್ತಾಳೆ, ಯಾವುದಾದ್ರೂ ಒಂದು ಪಾತ್ರ ಕೊಡೋ ಅವಳಿಗೆ ಅಂಥೇಳಿ ಮಾತಾಡಿದ್ರಂತೆ ಸರ್ ಹತ್ರ. ಸೊ ಸರ್ ವಾಸ್ ಲೈಕ್, ನೋಡಿದ್ಯಾ ಅದಕ್ಕೋಸ್ಕರನೇ ನಾನಿನ್ನು ಈ ಸಿನಿಮಾಗೆ ತೊಗೊಂಡಿದ್ದು ಅಂದರು. ಲೈಕ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ. ನಾನು ಇವತ್ತಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಒಬ್ಬ ಆರ್ಟಿಸ್ಟಿನ ಲೈಫಲ್ಲಿ ಬರುವಂಥ ಒಂದು ವೆರಿ ಫಸ್ಟ್ ಸಿನಿಮಾನೇ ಇಷ್ಟು ದೊಡ್ಡ ಹೈಪ್ ಕೊಡುತ್ತೆ ಅಂತಂದರೆ ಅದು ನಮ್ಮ ಲಕ್. ಸೊ ಹಾಗಾಗಿ ನಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅನಂತ್ ವರ್ಸಸ್ ನುಸ್ರತ್ ವಾಸ್ ಅ ಫಸ್ಟ್ ಫಿಲಮ್. ಅದರಲ್ಲಿ ಪಾತ್ರ ಮಾಡಿದ್ದೆ ನಾನು. ಬಟ್ ಈ ಥರ ಒಂದು ಕಪಲ್ ಥರ ಒಂದು ಕಾಮಿಡಿ ಫುಲ್ ಆ್ಯಂಡ್ ಫುಲ್ ಫನ್ ಆ ಥರ ಸಿನಿಮಾ ಸೀತಾರಾಮ ಕಲ್ಯಾಣ. ನಾನು ಫಸ್ಟ್ ಎಂಟ್ರ್ ಆಗಿದ್ದೇನೆ ಅನಂತ್ ವರ್ಸಸ್ ನುಸ್ರತ್ತು, ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರದ್ದು ಇದು. ಅಲ್ಲಿ ವಿನಯ್ ಅಣ್ಣನ ಜೊತೆಗೆ ಫಸ್ಟ್ ಸಿನಿಮಾ ಮಾಡಿದ್ದು. ಬಟ್ ಅದರಲ್ಲೆಲ್ಲ ಅಷ್ಟು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರು, ಲಾಯರ್ ಆಗಿ ವರ್ಕ್ ಮಾಡೋದು ಥರ, ಆ ಥರದ್ದು ಒಂದಷ್ಟು ಸೀನ್ಗಳಿದ್ವು. ಸೊ ಅದರಲ್ಲಿ ಪಾತ್ರ ಮಾಡಿದ್ದೆ ನಾನು. ಅದು ಬಿಟ್ಟರೆ ನೆಕ್ಸ್ಟ್ ಸೀತಾರಾಮ ಕಲ್ಯಾಣ. ನಯನ ಕಾಮಿಡಿ ಕಿಲಾಡಿಗಳು ತೆಗೆದು ಬಿಟ್ಟರೆ ನಯನ ಜೀವನ ಹೆಂಗಿರ್ತಿತ್ತು?
ನನಗೆ ಅದರ್ ದನ್ ಆ್ಯಕ್ಟಿಂಗ್ ಏನು ಕೆಲಸ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮುಸ್ರೆ ಡಿಪಾರ್ಟ್ಮೆಂಟ್ ಒಂದು ಚೆನ್ನಾಗಿ ಮಾಡ್ತೀನಿ ನಾನು. ಇನ್ಯಾವ ಕೆಲಸನೂ ಮಾಡೋಕ್ಕೆ ನಂಗೆ ಗೊತ್ತಿಲ್ಲ ಅಣ್ಣ. ಮುಸ್ರೆ. ಹಾಡೋದು, ಹ್ಮ್ ಡ್ಯಾನ್ಸ್ ಮಾಡೋದು, ಆ್ಯಕ್ಟ್ ಮಾಡೋದು, ಹ್ಮ್ ಇದು 3 ಬಿಟ್ಟರೆ ನನ್ನ ಲೈಫಲ್ಲಿ ನಂಗೆ ಇನ್ನೇನು ಕೆಲಸನೂ ಗೊತ್ತಿಲ್ಲ. ಹ್ಮ್ ಅಷ್ಟೇ, ಮನೇಲಿ ಆರಾಮಾಗಿ ಪಾತ್ರೆ ಗೀತ್ರೆ ತೊಳ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಕಸ ಗಿಸ ಗುಡ್ಸ್ಕೊಂಡು ಅಚ್ಚುಕಟ್ಟಾಗಿ ಇರ್ತಿದ್ದೆ. ಅ ಗುಡ್ ಹೌಸ್ ವೈಫ್. ಗುಡ್ ಹೌಸ್ ವೈಫ್. ಎಸ್. ಸೇಮ್ ಅದೇ ಶರತ್ ಜೊತೆನೆ. ಮತ್ತೆ ಇನ್ನೇನು. ಚೆನ್ನಾಗಿ ಕೇಳಿದ್ರಿ ನೀವು, ಒಳ್ಳೆ. ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ರಾಮನ್ಗೂ ಸೀತೆಗೂ. ಸರತ್ತಂಗು ಸಂಬಂಧ ಏನು ನಯನ ಜೀವನದಲ್ಲಿ ತುಂಬಾ ದೊಡ್ಡ ಇನ್ಸೆಕ್ಯೂರಿಟಿ ಅಂದ್ರೆ ಏನಿರ್ಬೋದು? ಆ ಥರ ಇದುವರೆಗೂ ನಂಗೇನು ಫೀಲ್ ಆಗಿಲ್ಲ. ನಾನು ಏನಿಲ್ಲ ಅಂದ್ರೂ ಬದುಕ್ತೀನಿ, ಎಲ್ಲ ಇದ್ರೂ ಬದುಕ್ತೀನಿ. ಸೊ ನಂಗೆ ಹಂಗೇನು ಐ ಆಮ್ ನಾಟ್ ಅಟ್ಯಾಚ್ ಟು ಪೀಪಲ್ ಆರ್ ಥಿಂಗ್ಸ್ ಲೈಕ್ ದ್ಯಾಟ್. ಅದು ಕಲ್ತ್ಬಿಟ್ಟಿದ್ದೀನಿ ಪಾಠನ, ಹಾಗಾಗಿ ಯಾವುದಕ್ಕೂ ಅಟ್ಯಾಚ್ ಇಲ್ಲ. ಸೊ ಗೆಟಿಂಗ್ ಬ್ಯಾಕ್ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಫೇವ್ರೆಟ್ ಸಿನಿಮಾಗಳಂದ್ರೆ? ಮೈ ಗಾಡ್, ಚಲಿಸುವ ಮೋಡಗಳು, ಶಂಕರ್ ಗುರು, ಬಬ್ರು ವಾಹನ, ವೇಟ್, ಭಕ್ತ ಪ್ರಹ್ಲಾದ, ಆಮೇಲೆ ವಿಷ್ಣುವರ್ಧನ್ ಸರ್ದಂತೂ ಸೂರ್ಯವಂಶ, ಯಜಮಾನ, ಸಿಂಹಾದ್ರಿಯ ಸಿಂಹ. ಫೋಟೋನ ಅಲ್ಲಿ ಶಿಫ್ಟ್ ಮಾಡ್ಬಿಡ್ಬೇಕಿತ್ತು ಪಕ್ಕಕ್ಕೆ. ದಟ್ಸ್ ಓಕೆ. ಆಮೇಲೆ ರಾಜ್ಕುಮಾರ್ ಸರ್ದು ಒಂದು ಮುತ್ತಿನ ಕತೆ, ಆಮೇಲೆ ತುಂಬಾ ಇದೆ ಅಣ್ಣ. ನಾನು ಹೆಂಗೆ ಹೇಳಿ, ನನ್